ಎಲ್ರಿಗೂ ನಮಸ್ಕಾರ. ಇದು ಶಿವರಾತ್ರಿ ಹಬ್ಬದ ವ್ಲಾಗು, ಅಂದರೆ ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಹಬ್ಬ ಆಗಿದ್ದರಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮೊದಲು ನಾನು ಫ್ರೆಶ್ ಅಪ್ ಆಗಿ ಆಚೆ ಎಲ್ಲ ರಂಗೋಲಿ ಬಿಟ್ಟು ತುಳಸಿ ಕಟ್ಟೆ ಮುಂದೆ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಪಾತ್ರೆನ ಮನೇಲಿ ಜಾಸ್ತಿ ಇರೋದ್ರಿಂದ ಅದನ್ನು ತೊಳೆಯೋದಕ್ಕೆ ಏನಿಲ್ಲ ಅಂದರೂ 1 ಅವರ್ ಆದರೂ ಬೇಕಾಗುತ್ತೆ. ಹಾಗಾಗಿ ಮೊದಲು ಆಚೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಂತರ ದೇವ್ರ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಮೊದಲೆಲ್ಲ ದೇವ್ರ ಪಾತ್ರೆಗಳನ್ನ ತೊಳೆಯೋದಕ್ಕೆ ಲಿಕ್ವಿಡ್ನ ಬಳಸ್ತಾ ಇದ್ದೆ, ಆದರೆ ಈಗ ಹುಣಸೆಹಣ್ಣು, ನಿಂಬೆಹಣ್ಣು ಅಥವಾ ಪಿತಾಂಬರಿ ಈ ರೀತಿ ಯಾವುದನ್ನಾದರೂ ಒಂದನ್ನು ಬಳಸ್ಕೊಂಡು ದೇವ್ರ ಪಾತ್ರೆನ ತೊಳಿತೀನಿ. ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಜೊತೆಗೆ ದೇವ್ರ ಪಾತ್ರೆಗಳು ಜಾಸ್ತಿ ಇರೋದ್ರಿಂದ ಅದನ್ನು ಇಡೋದಕ್ಕೆ ಈ ರೀತಿ ಒಂದು ಸ್ಟೆಪ್ಸ್ನ ತೊಗೊಂಡಿದ್ದೆ. ವಿಗ್ರಹಗಳನ್ನೆಲ್ಲ ಅದರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡು ಲೇಟ್ ಆಗ್ತಿದ್ದರಿಂದ ಫಸ್ಟ್ ಮಕ್ಕಳಿಗೆ ತಿಂಡಿನ ಮಾಡಿಕೊಟ್ಬಿಡೋಣ ಅಂತ ಸಬ್ಬಸಿಗೆ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. 10 ಗಂಟೆ ಒಳಗಡೆ ಪೂಜೆ ಆಗೋದಾದರೆ ತಿಂಡಿನ ಮಾಡದೆ ಪೂಜೆ ಮಾಡ್ಕೊಳ್ತೀನಿ. 10 ಗಂಟೆ ಮೇಲೆ ಪೂಜೆ ಲೇಟ್ ಆಗುತ್ತೆ ಅಂತ ಅನಿಸಿದ್ರೆ ಮೊದಲು ತಿಂಡಿನೆಲ್ಲ ಮುಗಿಸ್ಕೊಂಡು ನಂತರ ಪೂಜೆ ಮಾಡ್ತೀನಿ. ನಾನು ರೆಡಿಯಾಗಿ ನಂತರ ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಪಂಚಾಮೃತ ಅಭಿಷೇಕ ಮಾಡಿ ಮತ್ತೆ ಒಂದು ಸಲ ವಿಗ್ರಹನ ತೊಳೆದು ಅರಿಶಿನ ಕುಂಕುಮ ಗಂಧದಿಂದ ಅಭಿಷೇಕ ಮಾಡಿಕೊಂಡು ಮತ್ತೆ ಒಂದು ಸಲ ವಿಗ್ರಹಗಳನ್ನೆಲ್ಲ ತೊಳೆದು ಪೂಜೆ ಮಾಡಿ ಮುಗಿಸಿ ಮನೆ ಹತ್ರ ಇರುವಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ಇನ್ನು ರಾತ್ರಿ ಊಟಕ್ಕೆ ಹಸಿ ಕಾಳು ಸಾಂಬಾರು ಹಾಗೆ ಕಸ್ಟರ್ಡ್ ಪಾಯಸನ ಮಾಡ್ಕೊಂಡಿದ್ದೆ. ಇದ್ರದ್ದು ಕಂಪ್ಲೀಟ್ ವ್ಲಾಗ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟು ಟೈಮು ಇದ್ದರೆ ಒಂದು ಸಲ ಹೋಗಿ ಚೆಕ್ ಮಾಡಿ.